ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನೆ ಆಗಸ್ಟ್ 31ನೇ ತಾರೀಕು ಬರುತ್ತೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ರಾಯರ ಆರಾಧನೆಯಿಂದ ನಾವು ಪ್ರಾರಂಭ ಮಾಡೋಣ. ಹೀಗೆ 48 ದಿವಸಗಳ ಕಾಲ ರಾಯರ ಆರಾಧನೆ ಮಾಡೋದರಿಂದ ನಮ್ಮ ಮನಸ್ಸು ಅತ್ಯಂತ ಪಕ್ವ ಸ್ಥಿತಿಗೆ ಬರುತ್ತೆ, ಉತ್ತಮ ಜ್ಞಾನವನ್ನು ಪಡೆದುಕೊಳ್ಳುತ್ತೆ. ನಿಜಕ್ಕೂ ಕೂಡ ಗುರುಗಳ ಆರಾಧನೆ ಅಂದರೆ ಅದು ಜ್ಞಾನಪೂರ್ವಕವಾಗಿಯೇ ನಡೆಯಬೇಕು. ಕೇವಲ ಕರ್ಮಾನುಷ್ಠಾನದಿಂದ ಗುರುಗಳಿಗೆ ಪೂರ್ಣವಾದ ತೃಪ್ತಿ ಸಂತೋಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗುರುಗಳು ಅಂತಂದರೆ ಅಜ್ಞಾನವನ್ನು ಪರಿಹರಿಸಿ ಜ್ಞಾನವನ್ನು ಕೊಡುವಂತಹವರು ಅಂತಲೇ ಅರ್ಥ. ಹಾಗಿದ್ರೆ ನಾವು ಜ್ಞಾನವನ್ನೇ ಪಡೆದುಕೊಳ್ಳದೆ ಕೇವಲ ಸೇವೆಯನ್ನು ಮಾಡೋದರಿಂದ ಅದು ಪರಿಪೂರ್ಣತೆಯನ್ನು ಹೊಂದೋದಿಲ್ಲ. ಆದ್ದರಿಂದ ನಾವು ಈ ಬಾರಿ ಜ್ಞಾನವನ್ನು ಕೂಡ ಸೇರಿಸಿಕೊಂಡು ಅನುಷ್ಠಾನವನ್ನು ಕೂಡ ಸೇರಿಸಿಕೊಂಡು ಮತ್ತು ಕನಕಾಭಿಷೇಕ ಮೊದಲಾದ ಸೇವೆಗಳನ್ನು ಕೂಡ ಸೇರಿಸಿಕೊಂಡು ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ಭಕ್ತರ ಹೆಸರಿನಲ್ಲಿ ಮಾಡುವ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ರಾಯರ 48 ದಿವಸಗಳ ಕಾಲ ಈ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಇದು ಅವಿಚ್ಛಿನ್ನವಾಗಿ ನಡೆಯುತ್ತೆ. ಹಾಗೂ ನಾವು ತಿಳಿಸುವ ಅನೇಕ ವಿಚಾರಗಳನ್ನು ನೀವು ತಿಳಿದುಕೊಂಡಾಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದ ಬದಲಾವಣೆ ಉಂಟಾಗುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿದ ಒಂದು ಮಾತನ್ನು ನೀವು ಕೇಳಿರಬಹುದು. ಅದರಂತೆ ಇದು ಕೂಡ ಗುರುರಾಯರು ನಿಮ್ಮ ಮನಸ್ಸಿನ ಅಂತರಂಗದಲ್ಲಿ ಆಗಮಿಸಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವನ್ನು ನೀಡ್ತಾರೆ. ಖಂಡಿತವಾಗಿಯೂ ಕೂಡ ರಾಯರ ಅನುಗ್ರಹ ನಿಮ್ಮ ಶಿರಸ್ಸಿನ ಮೇಲೆ ನಿತ್ಯವಾಗಿಯೂ ಕೂಡ ಪರಿರಕ್ಷಿಸುತ್ತೆ. ಇಂತಹ ರಾಯರ ಸೇವೆಯಲ್ಲಿ ಪಾಲ್ಗೊಳ್ಳಲು ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ.